ಹೆಚ್ಚಿನ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ನಮ್ಮ ಯೂಟ್ಯೂಬ್ ಚಾನೆಲ್ SK ಚಾನಲ್ ಕಂಪ್ಲಿ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ.
ಸರ್ಕಾರ ವಿರುದ್ಧ ಕಾಂಗ್ರೆಸ್ ಬ್ಲಾಕ್ ಕಮಿಟಿ, ಅದೇ ರೀತಿ ಯೂತ್ ಕಾಂಗ್ರೆಸ್ ವತಿಯಿಂದ ನಮ್ಮ ನೇತೃತ್ವದಲ್ಲಿ ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಏನಿದೆ, ಇವತ್ತು ಸುಮಾರು ರೈತರು 70 ದಿನಗಳಿಂದ ಹೋರಾಟ ಮಾಡಿ ಅಲ್ಲಿ ಸಾಮಾನ್ಯ ಏಜ್ ಆದಂಥ ರೈತರು 3 ಶೆಟ್ರ್ ಹಾಕಿದ್ರು ಕೂಡ ಅಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ 70 ದಿನ ಇವತ್ತು ಹೋರಾಟ ಮಾಡಿ ಡೆಲ್ಲಿ ಮುಟ್ಟಿದ್ರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ವಿರಾಟ್ ಕೊಹ್ಲಿಗೆ ಒಂದು ಮಗು ಆದರೆ ಅವ್ರಿಗೆ ಟ್ವೀಟ್ ಮಾಡಿ ಅಂತ ಕೆಲಸ ಮಾಡ್ತಾರೆ. ಅದೇ ರೀತಿ ನಮ್ಮ ಪ್ರಿಯಾಂಕಾ ಚೋಪ್ರಾ ಅವರು ವಿಶ್ವಾಸ ಹೇಳ್ತಾರೆ. ಅಂದರೆ ರೈತರ ಬಗ್ಗೆ ಅವರಿಗೆ ಕಾಳಜಿನೇ ಇಲ್ಲ. ಈ ನಿಟ್ಟಿನಲ್ಲಿ ಜನಸಾಮಾನ್ಯರು ಬದುಕಬೇಕಂದ್ರೆ ಇವತ್ತು ನೋಡ್ರಿ, ಕೇಂದ್ರ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ 350 ರೂಪಾಯಿ ಗ್ಯಾಸ್ ಬೆಲೆ ಇದ್ದದ್ದು 1-2 ರೂಪಾಯಿ ಹೆಚ್ಚಾದರೆ ಇಡೀ BJP ಭಾರತ್ ಬಂದ್ ಮಾಡಿ ಹೋರಾಟ ಮಾಡ್ತಿತ್ತು. ಆದರೆ ಇವತ್ತು 800 ರೂಪಾಯಿ ಆಗಿದೆ, 850 ರೂಪಾಯಿ ಆಗಿದೆ. ಆದರೂ ಕೂಡ ಅವ್ರಿಗೇನು ಜನಗಳ ಬಗ್ಗೆ ಕಾಳಜಿನೇ ಇಲ್ಲ. ಇವತ್ತು ದಿನ ಬಳಕೆ ವಸ್ತು ಒಬ್ಬ ಮಾಮೂಲು ರೈತ, ಮಾಮೂಲು ಬಡವ ಇವತ್ತು ಒಂದು ಎಣ್ಣೆ ಖರೀದಿ ಮಾಡ್ಬೇಕಂದ್ರೆ ಏನು ಒಳ್ಳೆಣ್ಣೆ ಈ ಟೈಪು ದಿನನಿತ್ಯ ಏನು ಸಾಮಗ್ರಿಗಳಿದ್ದಾವೆ, ಅಕ್ಕಿ, ಬೇಳೆ, ಜೋಳ ಮತ್ತು ಒಳ್ಳೆ ಎಣ್ಣೆ ಈ ಟೈಪ್ ಖರೀದಿ ಮಾಡ್ಬೇಕಾದ್ರೆ ಮಾಮೂಲಿ ಇರೋಂಥ ಜನಗಳಿಗೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ದೇಶದ ಪ್ರಧಾನಿಗೆ ಯಾವುದೇ ರೀತಿ ಕಾಳಜಿ ಇಲ್ಲ. ಪೆಟ್ರೋಲ್ ಡೀಸೆಲ್ ಸುಮ್ಮನೆ 62 ರೂಪಾಯಿ ಇದ್ದಿದ್ದು 64 ರೂಪಾಯಿ ಇದ್ರೆ ಇಡೀ ಕೇಂದ್ರ ಸರ್ಕಾರ ಭಾರತ್ ಬಂದ್ ಮಾಡಿ ಹೋರಾಟ ಮಾಡಿದ್ರು. ಇವತ್ತು 100 ರೂಪಾಯಿ ಗಡಿ ದಾಟ್ತಿದೆ. ಆದ್ರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಇದ್ರ ಬಗ್ಗೆ ಕಾಳಜಿ ಇಲ್ಲ. ಇನ್ನು ಅನೇಕ ಇವತ್ತೇನು ಮೋದಿ ಪ್ರಧಾನಿ ಆಗೋಕ್ಕೆ ಮುಂಚೆಗೆ ಈ ಕಾಂಗ್ರೆಸ್ ಸರ್ಕಾರ ಏನು ಸಾಲ ಮಾಡಿದೆ ಅದನ್ನ ತೀರಿಸಿದಂತ ಬಂದಂಥ ಸರ್ಕಾರ ಇವತ್ತು 82 ದಶಲಕ್ಷ ಕೋಟಿ ಇವತ್ತು ನರೇಂದ್ರ ಮೋದಿ ಅವರು ಸಾಲ ಮಾಡಿದ್ದಾರೆ. ಅದಲ್ಲದೆ ಇವತ್ತು 37 ಲಕ್ಷ ಕೋಟಿ ಇವತ್ತೇನು ರಫೇಲ್ ಯುದ್ಧ ಹಗರಣ ಇವತ್ತು ಇಡೀ ದೇಶನ ಕಾಡಂತ ಕೆಲಸ ಮಾಡ್ತಿದೆ. ಇವತ್ತೇನು APMC ಬಂದ್ ಮಾಡ್ತಿದ್ದಲ್ಲ, ಇದೇನು APMC ಬಂದ್ ಮಾಡ್ತಿರೋದು ಇದು ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡ್ರೆ ದೂರದೃಷ್ಟ ಅವ್ರಿಗೆ ಈ ಬೇನಾಮಿ ಕಂಪ್ನಿಗಳಿದಾವೆ, ಅದಾನಿ ಅಂಬಾನಿ ಈ ಕಂಪ್ನಿಗಳೇನಿದಾವಲ್ಲ ಇದ್ರ ಮೂಲಕ ಪರ್ಚೇಸ್ ಮಾಡಿ ಇವತ್ತೇನು ರೈತ ಬೆಳೆದಂಥ ಎಲ್ಲ ಬೆಳೆಗಳನ್ನ ಒಂದು ಕಡೆಗೆ ಸ್ಟಾಕ್ ಮಾಡಿ ಇವತ್ತೇನು ಮಾಮೂಲು ರೈತ 1500 ರೂಪಾಯಿಗೆ ಒಂದು ಚೀಲ ಏನು ನೆಲ್ಲು ಅಂದ್ರೆ ಭತ್ತ ಕೊಟ್ಟರೆ ಅದನ್ನು ಮುಂದಿನ ದಿನಗಳಲ್ಲಿ ಸ್ಟಾಕ್ ಮಾಡಿ ಇದ್ರ ಒಟ್ಟಿಗೆ ವ್ಯವಹಾರ ಮಾಡಲು ಸುಮಾರು 3,000 ರೂಪಾಯಿ ನಾವೇ ಖರೀದಿ ಮಾಡೋಂಥ ಪರಿಸ್ಥಿತಿ ಮುಂದೆ ದೇಶಕ್ಕೆ ಎದುರಾಗಂತ ಭಾಳ ದೂರ ಏನಿಲ್ಲ, ಭಾಳ ಹತ್ತಿರ ಇದೆ. ಈ ನಿಟ್ಟಿನಲ್ಲಿ ಜನಗಳು ಸಾಕಷ್ಟು ತಿಳ್ಕೋಬೇಕು. ಇವತ್ತು ಜನಗಳಿಗೆ ತಿಳಿಸೋದಿಷ್ಟೇ, ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ದೇಶ ಉಳ್ಳಿಕ್ಕೆ ಸಾಧ್ಯವಲ್ಲ. ಮುಂದಿನಗಳಂತ ಇವತ್ತು ಯುವಕರಿಗೆ ಲಕ್ಷಾಂತರ ಜಾಬ್ಗಳು ಕೊಟ್ರ ಇವತ್ತು ನೋಟ್ ಬ್ಯಾನ್ ಮಾಡಿ 100 ಜನ ರೈತರು ಮತ್ತೆ ಸಾರ್ವಜನಿಕರು ತೀರ್ಕೊಂಡ್ರು. ಅದ್ರ ಬಗ್ಗೆ ಕಾಳಜಿಲ್ಲ. ಇವತ್ತು ಗೋಲಿಬಾರ್ ಮಾಡಿದಂಥ ಈ BJP ಸರ್ಕಾರ ಮುಂದೆ ಬರೋಂಥ ದಿನಗಳಲ್ಲಿ ಸನ್ಮಾನ್ಯ KPCC ಅಧ್ಯಕ್ಷರು DK ಶಿವಕುಮಾರ್ ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮಗೆ ಸಂಪೂರ್ಣವಾಗಿ ನಂಬಿಕೆ. ಬರೀ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಕೂಡ ಕಾಂಗ್ರೆಸ್ ಮಯ ಆಗೋಂಥ ದಿನಗಳು ಭಾಳ ಹತ್ತಿರ ಇದೆ. ದಯವಿಟ್ಟು ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಹೇಳೋದಷ್ಟೇ, ನಮಗೇನಾಗ್ತಿತ್ತು ಅನ್ನೋದು ಮುಖ್ಯ ಅಲ್ಲ, ದೇಶಕ್ಕೆ ಏನಾಗ್ತಿತ್ತು ಅನ್ನೋದು ತಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಭಾಳ ಇದ್ರ ಬಗ್ಗೆ ತಿಳ್ಕೊಂಡು ತಮ್ಮ ಬರೋಂಥ ಎಲ್ಲ ಹಳ್ಳಿಗಳಲ್ಲಿ ಯಾವ ರೀತಿ ಬೆಲೆ ಏರಿಕೆ ಮತ್ತು ಪೆಟ್ರೋಲ್, ಡೀಸೆಲ್ಲು, ಗ್ಯಾಸು, ಗೊಬ್ಬರ ಅನೇಕದ್ರ ಬಗ್ಗೆ ತಾವು ಜನಗಳು ಮುಟ್ಟಿದ ಕರೆವಾದರೆ ಮುಂದೆ ಬರೋಂಥ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಎಲ್ಲ ಜಾತಿ ಜನಾಂಗಗಳನ್ನ ತೆಗೆದುಕೊಂಡು ಹೋಗೋಂಥ ಯಾವುದಾದ್ರು ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ತಮಗೆ ಕೂಡ ಹೇಳೋದಷ್ಟೇ, ತಾವು ಕೂಡ ಜನಗಳಿಗೆ ತಿಳಿಸೋಂಥ ಕೆಲಸ ತಾವೆಲ್ಲ ಮಾಡಬೇಕು. ತಮಗೆ ಕೂಡ ಭಾಳ ದೊಡ್ಡ ಜವಾಬ್ದಾರಿ ಐತಿ. ಪತ್ರಿಕಾ ಮಾಧ್ಯಮ ಇರಲಿ, ಮೀಡಿಯಾ ಮಾಧ್ಯಮ ಇರಲಿ, ಇವತ್ತು ತಮಗೆ ಕೂಡ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಇದರ ಬೆಲೆ ಏರಿಕೆ ಬಗ್ಗೆ ತಾವು ಕೂಡ ತಮ್ಮ ಕೈಲಾದಂಥ ಇಡೀ ದೇಶಕ್ಕೆ ಒಂದು ನ್ಯಾಯ ಕೊಡುವಂಥ ಕೆಲಸ ಮಾಡಲಂತದ್ದು ಹೇಳ್ತಾನೆ. ಮಾತಾಡಲಿಲ್ಲ, ಭ್ರಷ್ಟಾಚಾರವ ಮಿತಿ ಬಿಟ್ಬಿಡುವೆ. ಅದೇ ರೀತಿ ಕೇಂದ್ರದಲ್ಲಿರ್ತಕ್ಕಂಥ ಮೋದಿಯವರು ಕೂಡ ಯಾವ ಮಾತು ಕೂಡ ಭರವಸೆ ಇಲ್ಲ. ಪೆಟ್ರೋಲ್ ದರ ದಿನಂಪ್ರತಿ ದಿನ ಏರ್ತದೆ. ಅದು ಎಂಥ ಮಾರ್ಕೆಟೋ ಏನೋ ನನಗೆ ಗೊತ್ತಿಲ್ಲ, ಏರ್ತಾನೇ ಇದೆ. ಅದೇ ರೀತಿ ಬಡವರು ಗ್ಯಾಸ್ ಬಳಸ್ತಕ್ಕಂಥ ಮಹಿಳೆಯರು ನೂರಾರು ಶಾಪ ಹಾಕ್ತಿದ್ದಾರೆ. ಅವರೆಲ್ಲರ ಶಾಪ, ಚಾಲಕರು, ವಾಹನ ಚಾಲಕರು ಶಾಪ, ರೈತರ ಶಾಪ ಮತ್ತು ಮಹಿಳೆಯರ ಶಾಪ ಮುಟ್ಟಿ ತಕ್ಷಣ BJP ಸರ್ಕಾರ ಎರಡೂ ಕಡೆ ಬಿದ್ದು ಹೋಗ್ಲಿ ಅಂತ ಹೇಳಿ ನಾನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕರ್ತರೆ, ಇದೊಂದು ಯಾಕಂತಂದ್ರೆ ದಿವಸಕ್ಕೆ ದಿವಸ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತಾ ಇದೆ. ಇವತ್ತು ಬಂಕಿಗೆ ಹೋದ್ರೆ ರಾತ್ರಿಗೆ ಒಂದು ರೇಟ್ ಇರ್ತೈತೆ, ಬೆಳಗ್ಗೆ ಒಂದು ರೇಟ್ ಇರ್ತೈತೆ.
ಯಾಕಂತಂದ್ರೆ ಇದೇ ನಿರ್ಮಲಾ ಸೀತಾರಾಮನ್ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ 2 ರೂಪಾಯಿ ಜಾಸ್ತಿ ಆದ್ರೆ ಏರಿಕೊಳ್ಳಿ ಇಡೀ ಡೆಲ್ಲಿಯಲ್ಲಿ ಕುಂತು ಸ್ಟ್ರೈಕ್ ಮಾಡಿದ್ರು. ಇವತ್ತು ಆಯ್ಮ 100 ರೂಪಾಯಿ ಪೆಟ್ರೋಲ್ ಏರಿಸಿದ್ರು ಕೂಡ ಅವ್ರಿಗೆ ಏನು ಕಾಣ್ತಾ ಇಲ್ಲ. ಸ್ಮೃತಿ ಇರಾನಿ ಅವರು ಕೂಡ ಅದೇ ರೀತಿ ಮಾಡಿದ್ರು. ದಿವಸಕ್ಕೆ ಗಗನ ಕೇಳಿಸುತ್ತಿರುವ ಈಗ ಬಡವರು ಸಿಲಿಂಡರ್ ತಗೋಬೇಕಂದ್ರೆ ಆಗ್ತಾ ಇಲ್ಲ. ಈ ರೀತಿಯಾಗಿ ಕೇಂದ್ರ ಸರ್ಕಾರ ಹಿಟ್ಲರ್ ಅಂತ ವರ್ತಿಸ್ತಾ ಇದ್ದಾನೆ ಮೋದಿ ಅವರು. ಈ ರೀತಿ ತಪ್ಪು ರೈತರಿಗೆ, ಕಾರ್ಮಿಕರಿಗೆ ಹಾಗೂ ಬಸ್ ಪಾಸಿನ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯಿಂದ ತೊಂದರೆ ಮಾಡುತ್ತಿರ್ತಕ್ಕಂಥ ಈ ಹಿಟ್ಲರ್ ಸರ್ಕಾರವನ್ನು ಆಲಿಸ್ತಿರ್ತಕ್ಕಂಥ ಮೋದಿ ಅವರು ರೈತರಿಗೂ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮುಂಬರುವ ದಿನಗಳಲ್ಲಿ ನಿನಗೆ ರೈತರ ಬುದ್ಧಿ ಕಲಿಸ್ತಾರೆ. ನೀವು ಈ ರೀತಿ ಮಾಡೋದು ಒಳ್ಳೇದಲ್ಲ. ಈಗ ಜನರನ್ನ ದೃಷ್ಟಿಯ ಇಟ್ಕೊಂಡು ನೀನು ಆಗ್ಬೇಕಂತೇಳಿ ಎಲ್ಲಾ ರೀತಿಯಿಂದ ನಮ್ಮ ಕಾಂಗ್ರೆಸ್ನ ಪರವಾಗಿ ನಾವು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಈ ಸ್ಟ್ರೈಕಿಗೆ ಪ್ರತಿಯೊಬ್ಬರು ಪಕ್ಷ ಭೇದ ಭಾವವನ್ನು ಮರೆತು ಎಲ್ಲರೂ ಬಂದು ಈ ಸ್ಟ್ರೈಕ್ ನಲ್ಲಿ ಪಾಲ್ಗೊಳ್ಳಲೇಬೇಕು. ಯಾಕಂತಂದ್ರೆ ಡೀಸೆಲ್ ಬೆಲೆ ಕಾಂಗ್ರೆಸ್ನವ್ರಿಗೆ ಒಂದೇ ಏರಿಲ್ಲ, ಇಡೀ ನಮ್ಮ ಜನಸಾಮಾನ್ಯರಿಗೆ ಏರಿದೆ. ಎಲ್ಲ ಬಡವರಿಗೆ ಗ್ಯಾಸ್ ಸಿಲಿಂಡರ್ ಏರಿದೆ. ಇವತ್ತು ಸಿಲಿಂಡರ್ ಬುಡಕ ಕಟ್ಟಿಗಿಟ್ಕೊಂಡು ಒಲೆ ಹಚ್ಕೊಳ್ಳೋ ಪರಿಸ್ಥಿತಿ ತಂದಿರತಕ್ಕಂತ ಬಿಜೆಪಿ ಸರ್ಕಾರಕ್ಕೆ ಇವತ್ತು ನಾವೆಲ್ಲರೂ ಧಿಕ್ಕಾರ ಕೂಗುವ ಪರಿಸ್ಥಿತಿ ಬಂದಿದೆ. ಈ ಒಂದು ಬಂದ್ ಕಾರ್ಯಕ್ರಮಕ್ಕೆ ಆಟೋ ಚಾಲಕರಿಗೆ ಹಾಗೂ ಮಹಿಳಾ ಕಾರ್ಯಕರ್ತರಿಗೆ ಹಾಗೂ ಪೊಲೀಸ್ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೇವೆ. ಈ ದಿನ ಪ್ರತಿಭಟನೆ ಮಾಡ್ತಾ ಇದೀವಪ್ಪ ಅಂತಂದ್ರೆ ಇದು ನಮಗೆಲ್ಲ ನಾಚಿಕೆಗೇಡಿನಂತರ ವಿಷಯ. ಮೋದಿ ಸರ್ಕಾರ ಬಂದಾಗ್ಲಿಂದ ಎಲ್ಲ ಮಧ್ಯಮ ವರ್ಗದವರ ಮೇಲೆನೆ ಹೊರೆ ಬರ್ತಾ ಇದೆ. ದೊಡ್ಡ ದೊಡ್ಡ ಶ್ರೀಮಂತರನ್ನ ಇನ್ನ ಶ್ರೀಮಂತರು ಮಾಡ್ತಾ ಇದೆ. ಶ್ರೀಮಂತರುಗಳೆಲ್ಲ ಬ್ಯಾಂಕ್ ಮುಂದೆ ಮುಚ್ಚಿದ್ರು ಕೂಡ ಅವ್ರನ್ನ ಸಾಲ ಮನ್ನಾ ಮಾಡಿ ಅವ್ರಿಗೆ ಇನ್ನ ಶ್ರೀಮಂತರು ಮಾಡ್ತಾ ಇದ್ದಾರೆ. ನಮ್ಮ ಬಡವರು 1,50,000 2 ಲಕ್ಷ ರೂಪಾಯಿ ಸಾಲ ಇದ್ದಂತ ನಮ್ಮ ರೈತರುಗಳನ್ನ ಹೊಲ ಮನೆ ಮಾರಿ ಇವತ್ತು ಕಟ್ಟಬೇಕಂತ ಪರಿಸ್ಥಿತಿ ಬಂದಿದೆ. ನಮ್ಮ ರೈತರುಗಳು ಇನ್ನಾದ್ರೂ ಅವರು ನೇರಿಗೆ ಶರಣಾಗೋದು ಇನ್ನೂ ತಪ್ಪಿಲ್ಲ. ಮೋದಿ ಸರ್ಕಾರ ಬರೋದಕ್ಕಿಂತ ಮುಂಚೆ ಹೇಳ್ತಿದ್ರು ಅಚ್ಚ ದಿನ ಬರುತ್ತೆ ಅಂತೇಳಿ. ಒಂದು ವೇಳೆ ತಾವೆಲ್ಲ ನೋಡ್ತಾ ಇದ್ರಿ, ಇದೇನು ಅಚ್ಚ ದಿನ 50-55 ರೂಪಾಯಿ ಪೆಟ್ರೋಲ್ ಆದ ಕೂಡಲೇ ಸ್ಮೃತಿ ಇರಾನಿ ಬಿಜೆಪಿ ಸರ್ಕಾರದವರು ಕೇಂದ್ರ ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಿದ್ರು. ಇವತ್ತು 100 ರೂಪಾಯಿ ಆಗಿದೆ. ಡೀಸೆಲ್ 94-95 ರೂಪಾಯಿ ಡೀಸೆಲ್ ಆಗಿದೆ. ಗ್ಯಾಸ್ ಬೆಲೆ ಗಗನಕ್ಕೇರಿದೆ. ಮನಮೋಹನ್ ಸಿಂಗ್ ಅವರು ಆಡಳಿತ ಯಾವ ರೀತಿ ಕೊಟ್ಟರು, ಮೋದಿ ಅವರು ಯಾವ ರೀತಿ ಕೊಟ್ಟರು, ದಯವಿಟ್ಟು ತಾವೆಲ್ಲರೂ ಅರ್ಥಕೊಂಡು ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ತಲ್ಲಿನೂ ಕಾಂಗ್ರೆಸ್ ಸರ್ಕಾರ ಬರ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ಮೋದಿ ರೈತರು ಅಲ್ಲಿ ಪ್ರತಿಭಟನೆ ಮಾಡಿದ್ರೆ ಅವ್ರ ಹತ್ರ ಹೋಗಿ ಸೌಜನ್ಯಕ್ಕಾದ್ರೂ ಮಾತಾಡಕ್ಕಿಲ್ಲ. ಅಂಬಾನಿಗೆ ಮೊಮ್ಮಗ ಹುಟ್ಟಿದ್ರೆ ಅವ್ರ ಮನೆಗೆ ಹೋಗಿ ಮಾತಾಡ್ತಾರಂದ್ರೆ ಇವರು ದೊಡ್ಡ ದೊಡ್ಡ ಶ್ರೀಮಂತರ ಗುಲಾಮರಾಗ್ಬಿಟ್ರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಬಂಧುಗಳೇ, ಮೋದಿ, ಅಮಿತ್ ಶಾ ಮತ್ತೆ ಯಡಿಯೂರಪ್ಪನವರು ಮೂವರು ತ್ರಿಮೂರ್ತಿಗಳು ಜನರು ಮುಗಿಸಕ್ ಹೊಂಟ್ಬಿಟ್ಟಾರೆ, ಉಳ್ಸಕ್ ಹೊಂಟಿಲ್ಲ ಇವರು. ಏನ್ ನಮ್ ಕರ್ಮ ಬಿಸಿಲಿ ಬಂದು ಹೋರಾಟ ಮಾಡೋಕೈತೆ ಅನಿವಾರ್ಯ. ಹಿಂದೆ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ SC ST ಅಲ್ಪಸಂಖ್ಯಾತರಿಗೆ 5 ಲಕ್ಷದಿಂದ 10 ಲಕ್ಷವರೆಗೆ ಸಾಲ ಫ್ರೀ ಆಗಿ ಪುಕ್ಷಿಟಿಯಾಗಿ ಕೊಟ್ಟಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಅದೇ ಕೊಟ್ಟಂತ ಕೊಡುಗೆಯನ್ನ ನಮ್ಮ ಮಿತ್ರರು ದಯಮಾಡಿ ಅರ್ಥ ಮಾಡ್ಕೋಬೇಕು. ಬಿಜೆಪಿ ಸ್ನೇಹಿತರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅರಪ್ಪನ ಮನೆಯಲ್ಲಿ ಕೊಟ್ಟಿದ್ನ ಅಂತ ಕೇಳ್ತಾರೆ. ಸಿದ್ದರಾಮಯ್ಯ ಅರಪ್ಪನ ಮನೆ ಕೊಡ್ಲಿಲ್ಲ, ಸರ್ಕಾರದ ಕೊಟ್ಟ. ನೀವೇ ಕೊಡು ಸರ್ಕಾರದ, ನೀವೇ ನಿಮ್ಮ ಅಪ್ಪನ ಮನೆಯಲ್ಲಿ ಕೊಡ್ತಾರ? ಇದನ್ನ ಯಾರು ಕೇಳಬೇಕು? ದಯಮಾಡಿ ಇವರು ಇಲ್ಲಿಗೆ ಅರ್ಥಕೊಂಡು ಎಲ್ಲ ಬೆಲೆ ಏರಿಸ್ತಕ್ಕಂಥ ಬೆಲೆಗಳನ್ನ ಕಡಿಮೆ ಮಾಡಬೇಕು. ಇವೆಲ್ಲ ಕಡಿಮೆ ಮಾಡಿದ ಪಕ್ಷದಲ್ಲಿ ಮುಂದಿನ ದಿನಗಳ ಅತಿ ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡಬೇಕು. ತಾವೆಲ್ಲರೂ ಸಹಕರಿಸಬೇಕಂತೇಳಿ ತಮ್ಮೆಲ್ಲರನ್ನ ಕೈ ಮುಗಿದು ಕೈ ಕೇಳ್ಕೊತಾ ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಒಂದು ಹೇಳ್ತೇನೆ, ಈಗ ಸ್ವಲ್ಪ ಹೆಚ್ಚು ಕಡಿಮೆ 8 ವರ್ಷ ಆಯ್ತು ಅವ್ರು ಬಂದು. ಅವ್ರು ಆಶ್ವಾಸನೆ ಎಷ್ಟು ಕೊಟ್ಟಿದ್ದಾರೆ? ಒಂದು ಆಶ್ವಾಸನೆ ಈಡೇರಿಸಿದಾರ? ನೋಡ್ರಿ, ಬ್ಯಾಂಕ್ ನೋಟು ನಾವು ನೋಟ್ ಬ್ಯಾನ್ ಮಾಡಿ ನಾವೆಲ್ಲ ಏನೈತೆ ಅಲ್ಲಿ ಸರ್ಕಾರದ ಏನು ಮೇಲೆ ಏನು ವಿಶ್ವ ಬ್ಯಾಂಕ್ ಈ ಬ್ಯಾಂಕ್ ಏನೇನು ನೋಟ್ ಬ್ಯಾನ್ ಮಾಡಿ ನಾವು ನೋಟ್ ತರ್ತೀವಿ, ಕಪ್ಪೋಣ ಏನ್ ತರ್ತೀವಿ ಅಂತ ಹೇಳಿದ್ರೆ ಅದನ್ನು ತಂದ್ರ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರೆ ಅದನ್ನು ಕೊಟ್ರ. ಈ ಪೆಟ್ರೋಲ್ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ ಇದೇ ಅಲ್ಲದೆ ತಿಂಗಳಾಯ್ತು ರೈತರೆಲ್ಲರೂ ಡೆಲ್ಲಿಯಾಗ ಹೋರಾಟ ಮಾಡ್ತಾರೆ. 10 ನಿಮಿಷ ಬಂದು ಮಾತಾಡೋಷ್ಟು ಶಕ್ತಿ ಒಂದು 150-200 ಮಂದಿ ಸತ್ತಿದ್ದಾರೆ. ಅದ್ರ ಬಗ್ಗೆ ಏನು ಕಳ್ಕೊಳ್ಳಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ ಬಂದರೆ, ಇದು ಹೋರಾಟ ಸಂಕ್ಷಿಪ್ತವಾಗಿ ಚಾಲು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ
ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಗ್ಯಾಸ್ ಆಗಲಿ ಇದು ಇಳಿಸದೇ ಇದ್ರಿಗಿನ ಉಗ್ರ ಹೋರಾಟ ಮಾಡ್ಬೇಕಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಚ್ಚರಿಕೆ ಕೊಡ್ತು ಅಂತೇಳಿ ನಮ್ಮ ಎರಡು ಭಾಗ ಮುಂದುವರಿಸ್ತೀನಿ. 5 ದಿನಗಳಿಂದ ಲಕ್ಷಾಂತರ ರೈತರು ದೆಹಲಿ ಗಡಿಯಲ್ಲಿ ಚಳವಳಿ ನಿರಂತರ ಆಗಿದ್ದಾರೆ. ಉತ್ತರ ಭಾರತದಲ್ಲಿ ಮೈಕೊರೆಯುವ ಚಳಿ, ಅಕಾಲಿಕ ಮಳೆ ಮತ್ತು ಅಲ್ಲಿ ಆಲಿಕಲು ಮಳೆಗಳ ಕಾರಣದಿಂದ ಸುಮಾರು 155ಕ್ಕೂ ಹೆಚ್ಚು ರೈತರು ಮೃತಪಟ್ಟಿದ್ದಾರೆ. ಆದರೆ ಅನ್ನದಾತರ ನೋವು, ಅಳಿಲು, ಕಷ್ಟ, ಕಾರ್ಪಣ್ಯಗಳಿಗೆ ಕಿವಿಗೊಡಾಗಿ ಕೇಂದ್ರ ಸರ್ಕಾರವು ರೈತ ಚಳವಳಿಗೆ ಹಲವಾರು ಅಡೆತಡೆಗಳನ್ನು ಒಡ್ಡಿ ದರ್ಪವನ್ನು ಮೇರುತ್ತಿದೆ. ಚಳವಳಿ ನಿರಂತರ ರೈತರು ತಾವೇ ಬಸವಿಳಿದು ಹಿಂದೆ ಸರಿಯುತ್ತಾಗಬೇಕೆಂದ ತಂತ್ರವನ್ನು ಸರ್ಕಾರವು ಪ್ರಯೋಗಿಸುತ್ತಿರುವ ಕಾಣುತ್ತಿದೆ. ಅದು 3 ಕರಾಳ ಕಾನೂನುಗಳ ರದ್ದತಿ ಸೇರಿದಂತೆ ರೈತರು ಯಾವುದೇ ಬೇಡಿಕೆಗಳನ್ನು ಈಡೇರಿಸುವ ಕುರಿತಾದ ಯಾವುದೇ ಬೆಳವಣಿಗೆಗಳು ಆಗಿಲ್ಲ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸದಾಕಾಲ ರೈತರನ್ನು, ಅನ್ನದಾತರನ್ನು ಮತ್ತು ದೇಶದ ಬೆನ್ನೆಲುಬು ಎಂದು ಗುರುತಿಸಿಕೊಂಡು ಬಂದಿದೆ. ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಯಾವತ್ತೂ ರೈತರ ಹಿತಾಸಕ್ತಿಯನ್ನು ಕೇಳಲು ಸತತ ಪ್ರಯತ್ನಗಳನ್ನು ಮಾಡುತ್ತವೆ. ರೈತರು ಅಳಿಲುಗಾಗಿ ಸ್ಪಂದಿಸುವ ಸರ್ಕಾರ ನೈತಿಕ ಕರ್ತವ್ಯ ಮತ್ತು ಹೊಣೆಗಾರಿಕೆಯಾಗಿದೆ. ದುರದೃಷ್ಟವಶಾತ್ ಈಗಿನ ಕೇಂದ್ರ ಸರ್ಕಾರ ದೃಢ ಸಂಕಲ್ಪದೊಂದಿಗೆ ರೈತ ವಿರೋಧಿ ಧೋರಣೆಯೊಂದಿಗೆ ರೈತರ ಪರ ನಿಂತು ಅವರಿಗೆ ಆಸರೆಗೆ ಆಗಬೇಕಾಗಿದೆ. ಒಂದು ಕಡೆ ರೈತರು ಕರಾಳ ಕಾನೂನು ವಿರುದ್ಧ ಹೋರಾಟ ಮಾಡುತ್ತಿದ್ದರೆ, ಇನ್ನೊಂದು ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಅತಿಯಾಗಿ ಏರಿಕೆ ಮಾಡಿ ರೈತರ ಅಳಿಲ ನಡುವೆ ಲಾಭಕೋರತನದಲ್ಲಿ ಭಗ್ನವಾಗಿದೆ. ಇತ್ತೀಚಿನ ಬೆಲೆ ಏರಿಕೆಯೊಂದಿಗೆ ತೈಲ ಬೆಲೆ ಕಳೆದ 73 ವರ್ಷಗಳಲ್ಲಿ ಕಂಡು ಕೇಳಿದಷ್ಟು ವೃದ್ಧಿಯಾಗಿದೆ. ಕಳೆದ 6 ವರ್ಷದಲ್ಲಿ ಮೋದಿ ಸರ್ಕಾರ ಪೆಟ್ರೋಲ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 9.0014ರಿಂದ 32 ಏರಿಸಿದೆ. ಏರಿಕೆ ಪ್ರಮಾಣ ಶೇಕಡ 250ರಷ್ಟಾಗಿದೆ. ಡೀಸೆಲ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 3 ರೂಪಾಯಿ 2014 ಈಗಿನ ಸರ್ಕಾರವು 31.83ಕ್ಕೆ ಏರಿಸಿದೆ. ಅಂದರೆ ಏರಿಕೆ ಪ್ರಮಾಣ ಶೇಕಡ 820ರಷ್ಟು. ಇವೆಲ್ಲ ಕಚ್ಚಾ ತೈಲ ಬೆಲೆ ಪ್ರತಿ ಲೀಟರ್ಗೆ $110ರಿಂದ $50ಕ್ಕೆ ಇಳಿಕೆಯಾಗಿದ್ದರೂ ಆಗುತ್ತಿದೆ. ಕೇಂದ್ರ ಸರ್ಕಾರವು 19 ಲಕ್ಷ ಕೋಟಿ ರೂಪಾಯಿಗಳಷ್ಟು ಅಧಿಕ ಸುಂಕವನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಹೆಚ್ಚುವರಿ ತೆರಿಗೆಗಳಿಂದ ಸಂಗ್ರಹಿಸಿ ಇದರಿಂದ ರೈತರ ಮತ್ತು ಜನಸಾಮಾನ್ಯರ ಮೇಲೆ ತೀವ್ರವಾದ ಪರಿಣಾಮಗಳಾಗಿವೆ. ತೈಲ ಬೆಲೆ ಏರಿಕೆ ಹಾಗೂ ಅವರ ದಯನೀಯ ಕಣ್ಣೀರಾಗಿ ಧ್ವನಿಯಾಗಿ ಬದ್ಧತೆ ನಂಬಲಾಗಿದೆ. ರೈತರು ಮತ್ತು ಜನಸಾಮಾನ್ಯರ ಈ ಶೋಚನೀಯ ಪರಿಸ್ಥಿತಿಯನ್ನು ಮನಗೊಂಡು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅವರ ಜೊತೆ ಕೈ ಜೋಡಿಸಿ ನಿರ್ಧಾರವನ್ನು ಕೈಗೊಂಡಿದೆ. ಸಂವಿಧಾನ ರಹಿತ ಕೇಂದ್ರ ಸರ್ಕಾರ ಆತ್ಮಸಾಕ್ಷಿಯನ್ನು ಬಡಿದೆಪ್ಪಿಸುವ ನಿಟ್ಟಿನಲ್ಲಿ ಕಂಪ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪ್ರತಿಭಟನಾ ಸಮಾವೇಶ ಮತ್ತು ಪಾದಯಾತ್ರೆ ನಡೆಸಿ ಸಭೆ ಸೇರಿ ಈ ಮನವಿಯನ್ನು ಈ ದಿನ ಗೌರವಾನ್ವಿತ ರಾಜ್ಯಪಾಲರ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ.